ಸೊ ಈ ಪ್ರಾಜೆಕ್ಟ್ ಹೇಗೆ ನಿಮಗೆ ಬಂತು? ನನ್ನದೊಂದು ಸಣ್ಣ ಕಾಣಿಕೆ ಕೊಡೋದು, ತಮಿಳ್ ಪದಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಹಾಕಲ್ಲ. ನಾವು ಕೂಡ ಅನೇಕ ಹಾಡುಗಳಲ್ಲಿ ನಮ್ಮ ಕ್ರಿಯೇಟಿವಿಟಿ ತೋರಿಸ್ಬೋದು. ಒಳ್ಳೆ ಹಾಡುಗಾರ ಅಲ್ಲ. ಬೆಳಕೆ ನೀ ರೆಹಮಾನೆ ಕಾಪಾಡೋ ರಹಿ, ಕಣ್ಣಾಹನಿಯೇ ಕಣ್ಣಾಹನಿಯೇ ಮಣ್ಣ ನೆನೆಸುತ್ತ ಹರಿದಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಆ್ಯಕ್ಚುಲಿ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಪಡ್ಕೊಳ್ತಾ ಇದೆ. ಸೊ ಏನು ಅನ್ಸುತ್ತೆ ಇದ್ರ ಬಗ್ಗೆ ನಿಮಗೆ? ನಾವು ಒಂದು ಹಂತ ತಲುಪೋವರೆಗೂ ಏರಿಳಿತಗಳು ನೀವು ಹೇಳ್ದಂಗೆ ಇದ್ದೇ ಇರುತ್ತೆ. ಆಕ್ಚುಲಿ ಈಗ ಗೋಟ್ ಲೈಫ್ನ ನೀವು ಗುರುತಿಸ್ತಿದ್ದೀರಾ. ಎಸ್, ಸೊ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ಲಿ. ಬೆಳಕೆ ನೀ ರೆಹಮಾನೆ ಮತ್ತು ಇನ್ನೊಂದು ಸಾಂಗ್, ಆ್ಯಕ್ಚುಲಿ 2 ಸಾಂಗ್ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ ಕನ್ನಡದಲ್ಲಿ ಕೂಡ. ಸೊ AR ರೆಹಮಾನ್ ಅವ್ರ ಜೊತೆಗೆ ಆ್ಯಕ್ಚುಲಿ ಕೊಲಾಬರೇಟ್ ಮಾಡುವಂತಹ ಒಂದು ವಿಚಾರದಲ್ಲಿ ನೀವು ಎಷ್ಟು ಮಟ್ಟಿಗೆ ಬ್ಲೆಸ್ಡ್ ಅಂತ ಫೀಲ್ ಮಾಡ್ತೀರಾ? ಸೊ ಈ ಪ್ರಾಜೆಕ್ಟ್ ಹೇಗೆ ನಿಮಗೆ ಬಂತು ಅಂತ? ಇಲ್ಲ, ರೆಹಮಾನ್ ಸರ್ ವರ್ಕ್ಗೆ ನನ್ನದೊಂದು ಸಣ್ಣ ಕಾಣಿಕೆ ಕೊಡೋದು ನಿಜವಾಗ್ಲೂ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳಬೇಕು. ಯಾಕಂದರೆ ರೆಹಮಾನ್ ಸರ್ ಹಾಡುಗಳನ್ನು ಬರೆಯುವಾಗ ಅವರು ಲಿಟ್ರಲ್ ಟ್ರಾನ್ಸ್ಲೇಟ್ ಮಾಡಿ ಅಂತ ಕೇಳಲ್ಲ. ಅಂದರೆ ತಮಿಳ್ ಪದಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಹಾಕಲ್ಲ ನಾವು. ಅದೇ ಭಾವದಲ್ಲಿ, ಅದೇ ಫೀಲಲ್ಲಿ ಥೀಮ್, ಅಂದರೆ ಫಿಲ್ಮ್ಗೆ ಒಂದು ಥೀಮ್ ಇರುತ್ತೆ, ಒಂದು ಸಾಂಗ್ ಈ ಬಗ್ಗೆ ಇರಬೇಕು ಅಂತ, ಅದ್ರ ಪ್ರಕಾರ ಇದ್ರೆ ಸಾಕು ಅಂತ ಇರುತ್ತೆ. ಸೊ ನಮ್ಮ ಕ್ರಿಯೇಟಿವಿಟಿನ ಕರ್ಬ್ ಮಾಡ್ಕೊಂಡು ಬರೆಯೋ ಅವಶ್ಯಕತೆ ಇಲ್ಲ. ಸೊ ನಾವು ಕೂಡ ಅನೇಕ ಹಾಡುಗಳಲ್ಲಿ ನಮ್ಮ ಕ್ರಿಯೇಟಿವಿಟಿ ತೋರಿಸ್ಬೋದು. ಸೊ ಆದ್ರಿಂದ ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡದೇ ಇರೋದ್ರಿಂದ ನನಗದ್ರ ಬಗ್ಗೆ ಒಂದು ಅಭಿಮಾನ ಇದೆ. ಮತ್ತೆ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳಿ. ಬಹುಶಃ ಇದೇ ಕಾರಣಕ್ಕೆ, ಅಂದ್ರೆ ಇದು ಕನ್ನಡದ ಹಾಡು ಅಂತ ಅನ್ಸೋದಕ್ಕೆ ಇದೇ ಎಲಿಮೆಂಟ್ಸ್ ಕಾರಣ ಅಂತ ಅನ್ಸುತ್ತೆ. ಹೌದು, ಯಾಕಂದ್ರೆ ಪದಗಳು ಲಿಟ್ರಲ್ ಟ್ರಾನ್ಸ್ಲೇಷನ್ ಅಲ್ಲ. ಹೌದು, ಎಸ್ಪೆಷಲಿ ಬೆಳಕೆ ನೀ ರೆಹಮಾನೆ ಹಾಡು ಅಂದರೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಪಡ್ಕೊಂಡಿದೆ. ಈವನ್ ಸಿನಿಮಾದಲ್ಲಿ ನೋಡುವಾಗ ಆ ಸಿನಿಮಾದ ಕಾಂಟೆಕ್ಸ್ಟ್ ಏನದು, ಆ ಸೀನ್ ಯಾಕೆ ಬರುತ್ತೆ, ಹಾಡು ಬರುತ್ತಲ್ಲ, ಅದು ಚೆನ್ನಾಗಿ ಅದು ಒಗ್ಗಿಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ಒಳ್ಳೆ ಹಾಡುಗಾರ ಅಂತ ಕೂಡ ನಮಗೆ ಗೊತ್ತು. ಸೊ ಬೆಳಕೆ ನೀ ರೆಹಮಾನೆ ಒಂದು ಹಾಡಿನ ಕೆಲವೊಂದಷ್ಟು ಸಾಲುಗಳನ್ನು ಹೇಳೋದಾದ್ರೆ? ಒಳ್ಳೆ ಹಾಡುಗಾರ ಅಲ್ಲ, ಹಾಡ್ತೀನಿ, ಸುಮ್ಮನೆ ಟ್ರ್ಯಾಕ್ಸ್ ಹಾಡ್ತೀನಿ. ನನ್ನ ತಮ್ಮನೇ ಮ್ಯೂಸಿಕ್ ಕಂಪೋಸರ್ ಆದ್ರಿಂದ ಮನೇಲಿ ಸುಮ್ಮನೆ ಕಿರ್ಚ್ಕೊಳ್ತಾ ಇರ್ತೀವಿ. ಅದನ್ನ ಹಾಡು ಅಂತ ಕರೆಯೋದಾದ್ರೆ ಓಕೆ, ಟ್ರೈ ಮಾಡ್ತೀನಿ, ಬಟ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಎಡಿಟ್ ಮಾಡ್ಬಿಡಿ, ಪರವಾಗಿಲ್ಲ. ಬೆಳಕೆ ನೀ ರೆಹಮಾನೆ ಕಾಪಾಡೋ ರಹಿ, ಬೆಳಕೆ ನೀ ರೆಹಮಾನೆ ಕಾಪಾಡೋ ರಹಿ, ಕಣ್ಣಾಹನಿಯೇ ಕಣ್ಣಾಹನಿಯೇ ಮಣ್ಣ ನೆನೆಸುತ್ತ ಹರಿದಿದೆ, ಮಣ್ಣ ನೆನೆಸುತ್ತ ಹರಿದಿದೆ, ಕಣ್ಣಾಹನಿಯೇ ಕಣ್ಣಾಹನಿಯೇ ಮಣ್ಣ ನೆನೆಸುತ್ತ ಹರಿದಿದೆ, ಮಣ್ಣ ನೆನೆಸುತ್ತ ಹರಿದಿದೆ, ಬೆಳಕೆ ನೀ ರೆಹಮಾನೆ ಕಾಪಾಡೋ ರಹಿ. ನೈಸ್, ಸೂಪರ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ 2 ಹಾಡುಗಳು ಕೂಡ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಹಾಡು ಜಯಂತ್ ಕಾಯ್ಕಿಣಿ ಅವರು ಕೂಡ ಬರೆದಿದ್ದಾರೆ ಆ್ಯಕ್ಚುಲಿ ಈ ಸಿನಿಮಾದ. ಅಂದರೆ ಇನ್ಫ್ಯಾಕ್ಟ್ ಜಯಂತ್ ಕಾಯ್ಕಿಣಿ ಅವರು ಇದಕ್ಕಿಂತ ಮೊದಲು ಕೂಡ ಪೊನ್ನಿಯಿನ್ ಸೆಲ್ವನಲ್ಲಿ ಕೊಲಾಬರೇಟ್ ಮಾಡಿದ್ದಾರೆ. ಬಹುಶಃ ಇದು ಬಿಟ್ಟು ಕೂಡ ಅವ್ರು ಕೊಲಾಬರೇಟ್ ಮಾಡಿರ್ಬೋದು AR ರೆಹಮಾನ್ ಜೊತೆಗೆ. ಬಟ್ ಈಗ ಈ 2 ಹಾಡುಗಳು ಏನು ಮನದ ತುಂಬ ಆಗಿರ್ಬೋದು ಅಥವಾ ಈ ಬೆಳಕೆ ನೀ ರೆಹಮಾನೆ, ಅಂದರೆ ಔಟ್ ಆಫ್ ದ ಬ್ಲೂ, ಅಂದರೆ ಈ ರೀತಿ ಹಿಟ್ ಆಯಿತು, ಎಲ್ರಿಗೂ ಡೆಫಿನೆಟ್ ಆಗಿ ನಮಗೆ ಆ್ಯಸ್ ಎ ಸಿನಿಮಾ ಎಂಥೂಸಿಯಾಸ್ಟ್ ಯಾರು ಲಿರಿಕ್ಸ್ ಬರೆದಿದ್ದಾರೆ ಅಂತ ಅದ್ರ ಕಡೆ ಕಣ್ಣು ಹೋಗುತ್ತೆ. ಸೊ ಪವನ್ ಭಟ್, ಓಕೆ, ಸೊ ಯಾರಿದು ಪವನ್ ಭಟ್ ಅಂತ ನೋಡುವಾಗ ಮಾಯಾ ಬಜಾರ್ ಆಗಿರಬಹುದು, ಮತ್ತು ಗರುಡ ಗಮನ ವೃಷಭ ವಾಹನ ಸಿನಿಮಾದ ಎಂದೋ ಬರೆದ ಕವಿತೆ ಸಾಲು, ಅಂದರೆ ಆ ಒಂದು ಹಾಡು ಆಗಿರ್ಬೋದು. ಸೊ ಇದನ್ನೆಲ್ಲ ಬರೆದಿದ್ದಾರೆ. ಆಪರೇಷನ್ ಅಲಮೇಲಮ್ಮ ಸಿನಿಮಾದ ಅಳಗ ಅಳಗ ಸಾಂಗ್ ಆಗಿರ್ಬೋದು. ಸೊ ಈ ರೀತಿ ಓಕೆ ಡಿಗ್ ಮಾಡ್ತಾ ಹೋದಾಗ ಸಿಗ್ತಾ ಹೋಯಿತು. ಸೊ ಅಂದರೆ ಈಗ ಎಲ್ಲ ಒಬ್ಬ ಆರ್ಟಿಸ್ಟ್ ಕೂಡ, ಅಂದರೆ ಬರಹಗಾರ ಆಗಿರ್ಬೋದು, ಯಾವುದೇ ನಟರಾಗಿರ್ಬೋದು, ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದಿರ್ತಾರೆ. ಸಾಕಷ್ಟು ಆ್ಯಕ್ಚುಲಿ ಏರಿಳಿತಗಳು ಇದ್ದೇ ಇರುತ್ತೆ. ಬಟ್ ಕೊನೆಗೆ ಅಲ್ಟಿಮೇಟ್ಲಿ ಈ ಥರದ್ದೊಂದು ಏನೋ ಒಂದು ದೊಡ್ಡ ಕೊಲಾಬ್ರೇಷನ್ ಅಂತ ಆಗುವಾಗ ಇಷ್ಟು ವರ್ಷ ಪಟ್ಟಿದಂತಹ ಒಂದು ಕಷ್ಟಕ್ಕೆ ಎಲ್ಲೋ ಒಂದು ಕಡೆ ಮೀನಿಂಗ್ ಸಿಗ್ತಾ ಇದೆಯಲ್ಲ, ಅಥವಾ ಓಕೆ ನಾನು ರೈಟ್ ವೇಯಲ್ಲಿ ಬಂದಿದ್ದೀನಲ್ಲ ಅನ್ನೋಂತಹ ಒಂದು ಭಾವನೆ ಬಂದಿರುತ್ತೆ. ಸೊ ಈ ರೀತಿ AR ರೆಹಮಾನ್ ಜೊತೆಗೆ ಈ ಒಂದು ಗೋಟ್ ಲೈಫ್ ಜೊತೆಗೆ ಕೊಲಾಬ್ರೇಟ್ ಆಗುವಂಥದ್ದು ಪ್ಯಾನ್ ಇಂಡಿಯಾ ಸಿನಿಮಾ ಆ್ಯಕ್ಚುಲಿ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಪಡ್ಕೊಳ್ತಾ ಇದೆ. ಸೊ ಏನು ಅನ್ಸುತ್ತೆ ಇದ್ರ ಬಗ್ಗೆ ನಿಮಗೆ ಅಂತ? ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಾನು
ಕಾಲೇಜ್ ದಿನಗಳಿಂದನೇ ಹಾಡುಗಳನ್ನ ಬರೀತಿದ್ದೆ. ಸುಮ್ಮನೆ ಯಾವುದೋ ಹಿಂದಿ ಹಾಡು ತಗೊಂಡು ಕನ್ನಡ ಲಿರಿಕ್ಸ್ ಬರೆಯೋದು, ಕನ್ನಡ ಹಾಡಿಗೆ ಬೇರೆ ಕನ್ನಡ ಲಿರಿಕ್ಸ್ ಬರೆಯೋದು. ಆಮೇಲೆ ನಾವು ನಾಟಕದಲ್ಲೂ ಇದ್ದಿದ್ರಿಂದ ಅಲ್ಲಿ ಕೆಲವೊಂದು ಗೀತೆಗಳಿಂದ ಇನ್ಫ್ಲುಯೆನ್ಸ್ ಆಗಿ ಬರೆದಿದ್ದು ಇದೆ. ಸೊ ಅದಾಗಿ ಲಿರಿಕ್ಸ್ ಬರೆಯೋ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟಿಂಗ್ ಫ್ರಮ್ ಆಪರೇಷನ್ ಅಲ್ಮೇಲಮ್ಮ, ಅದರಲ್ಲಿ ಅಲಗ ಅಲಗ ಅಂತ ಒಂದು ಹಾಡು ಬರೆದೆ. ಅದಾಗಿ ಮಾಯಾ ಬಜಾರ್ ಇರ್ಬೋದು, ಗರುಡ ಗಮನ, ವೃಷಭವಾಹನ, ಮತ್ತೆ ಕಟಿಂಗ್ ಶಾಪ್ ಇರ್ಬೋದು. ಅದಕ್ಕಿಂತ ಮುಂಚೆ ಮುಮ್ತಾಜ್, ಅದರಲ್ಲಿ ಒಂದು 7-8 ಸಾಂಗ್ ಬರೆದಿದ್ದೆ ನಾನು. ಸೊ ಅದು ರಾಘವ್ ಮುರಳಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ಬೇಕು, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅದಾಗಿ ನಾನು ಧರ್ಮ ಕೀರ್ತಿರಾಜ್ ಅವರು ಮುಮ್ತಾಜ್ ಅಂತ ಒಂದು ಸಿನಿಮಾ, ಅದರಲ್ಲಿ ಎಲ್ಲ ಹಾಡುಗಳು ನಾನು ಬರೆದಿದ್ದೆ. ಸೊ ಹೀಗೆ ಇಟ್ಸ್ ಎ ಜರ್ನಿ ಅಷ್ಟೇ. ನಾವು ಒಂದು ಹಂತ ತಲುಪೋವರೆಗೂ ಏರಿಳಿತಗಳು ನೀವು ಹೇಳ್ದಂಗೆ ಇದ್ದೇ ಇರುತ್ತೆ. ಸೊ ರೆಹಮಾನ್ ಸರ್ ಜೊತೆ ಜರ್ನಿ ಆಕ್ಚುಲಿ ಈಗ ಗೋಟ್ ಲೈಫ್ನ ನೀವು ಗುರುತಿಸ್ತಿದ್ದೀರಾ, ಬಟ್ ಸ್ಟಾರ್ಟ್ ಆಗಿದ್ದು ಕೋಬ್ರಾ ಅನ್ನೋ ಸಿನಿಮಾಯಿಂದ. ವಿಕ್ರಮ್ ಅವರ ಕೋಬ್ರಾ, ಅದಕ್ಕೆ ನಾನು ಫಸ್ಟ್ ಟೈಮ್ ಎಲ್ಲ ಹಾಡುಗಳನ್ನು ಕನ್ನಡದಲ್ಲಿ ಬರ್ತಿದ್ದೆ. ಸೊ ಅದಾಗಿ ನಾನು ಪತ್ತು ತಲಾ ಅಂತ ಒಂದು ಸಿನಿಮಾ ಬಂದಿತ್ತು, STR ಅವ್ರದ್ದು ಬರೆದಿದ್ದೆ. ಅದಾಗಿ ಮಾಮಣ್ಣನ್ ಆಕ್ಚುಲಿ ತುಂಬಾ ಚಾಲೆಂಜಿಂಗ್. ಅದರಲ್ಲಿ 7 ಸಾಂಗ್ ಇದೆ. ಅದು ಆ ತಮಿಳು ಕೂಡ ಒಂದ್ ಸ್ವಲ್ಪ ನಾವು ನಾರ್ಮಲ್ ಮಾತಾಡೋ ತಮಿಳಲ್ಲ, ಸ್ವಲ್ಪ ಹಳೆ ತಮಿಳ್ ಅಥವಾ ಒಂದು ಗ್ರಾಮ್ಯ ಟಚ್ ಇರುವಂತಹ ಒಂದು ತಮಿಳ್. ಸೊ ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಲಿರಿಸಿಸ್ಟ್ ಯಾರು ಬರೆದಿದ್ರು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಕನ್ನಡಕ್ಕೆ ಬರೆದಿದ್ದೆ. ಆ್ಯಕ್ಚುಲಿ ಆ ಸಾಂಗ್ಸ್ನು ನೀವು ಕೇಳಿ, ಅದು ತುಂಬ ಚೆನ್ನಾಗೇ ಬಂದಿದೆ. ಅದಾಗಿ ಈಗ ಗೋಟ್ ಲೈಫ್ ಬರೀತಿರೋದು. ಸೊ ರೆಹಮಾನ್ ಸರ್ ಜೊತೆ ಐ ಥಿಂಕ್ ದಿಸ್ ಇಸ್ 4th or 5th ಫಿಲ್ಮ್, ಆ್ಯಂಡ್ ಐ ಹೋಪ್ ದಿಸ್ ಜರ್ನಿ ಕಂಟಿನ್ಯೂಸ್. ಕರೆಕ್ಟ್.